ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮದ್ವೆಯ ಮಾತುಕತೆ ನಡೆಸಿರೋ ಸೂಚನೆ ಅರ್ತಿದ್ಲು. ಈಗ ಮಾತು ಕೇಳಿದ್ರೆ ಹೇಗೆ ಎನ್ನುವ ಭಯವಿತ್ತು ಹುಡುಗಿಗೆ. ಇಲ್ಲ ಚಿಕ್ಕಪ್ಪ, ಏನ್ ಹೇಳಿ ಎಂದು ನೀವು ಕೇಳಿದ್ದು ನಡೆಸ್ಕೊಡ್ತೀನಿ ಎಂದಾಗ ಸಂತು ಎದೆಯಲ್ಲೂ ಸಹ ಡವಡವ ಶುರುವಾಗಿತ್ತು. ಅವಳ ಒಪ್ಪಿಗೆಯ ಮಾತಿಗೆ ಚಿಕ್ಕಪ್ಪರ ಮೊಗದಲ್ಲಿ ನಗುವೊಂದು ಸಣ್ಣದಾಗಿ ಮೂಡಿತ್ತು. ಚಾರು, ಇಲ್ಲಿವರೆಗೂ ನೀನ್ ನಮ್ಗಾಗಿ ದುಡ್ದಿದ್ದು ಸಾಕು ಮಗಳೇ, ಈಗ ಬಿಡುವು ತಗೋ ಎಂದಾಗ ಅವಳ ಕಣ್ಣಿಂದ ದಿಕ್ಕು ತೋಚದಂತ ಭಾವ. ಯಾಕೆ ಚಿಕ್ಕಪ್ಪ ಎಂದಾಗ, ನೀನು ನಮ್ಮ ಚಿಂತೆ ಬಿಟ್ಟು ನಿನ್ ಭವಿಷ್ಯ ನೋಡ್ಕೋಬೇಕು, ಅದಕ್ಕೆ ಎಂದವರ ಕೈ ಹಿಡಿಯೋ ಚಾರು. ಚಿಕ್ಕಪ್ಪ, ಆ ಥರ ಹೇಳ್ಬಿಡಿ, ನನಗೆ ನೀವೇ ಎಲ್ಲ, ದಿಯಾ ನೀವು ಇಬ್ಬರೇ ಪ್ರಪಂಚ. ಏನಾಯ್ತು ಹೇಳಿ, ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ತೀನಿ, ಆದರೆ ನಾನ್ಯಾರೋ ಬೇರೆಯವಳು ಅನ್ನುವಂತೆ ಮಾತಾಡಬೇಡಿ ಎಂದ ಚಾರು ಮುಖ ನೋಡಿ, ನೀನೇನು ತಪ್ಪು ಮಾಡಿಲ್ಲ ಕಣೆ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಹೆಚ್ಚು ದಿನ ತವರಲ್ಲಿರ್ಬಾರ್ದು, ನೀನ್ ಮದ್ವೆ ಆಗ್ಬೇಕು ಕಣೆ ಚಾರು ಎಂದರು. ಆ ಮಾತಿಗೆ ಹುಡುಗಿ ಹೆದರಲಿಲ್ಲ, ಬದಲಾಗಿ ಇದು ಸಹಜ ಮಾತೆಂದು ತಿಳಿದು, ಖಂಡಿತ ಆಗ್ತೀನಿ, ಈಗ ನೀವು ಅದನ್ನ ಚಿಂತಿಸ್ಬೇಡಿ, ಆಗೋ ಸಮಯಕ್ಕಾಗತ್ತೆ, ಮೊದಲು ಚಿಂತೆ ಬಿಡಿ, ಮತ್ತೆ ಈಗ ಮನೆಗೆ ನಡೀರಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ ಎಂದು ಹೋಗುತ್ತಿದ್ದ ಹುಡುಗಿಗೆ ಕಡಿವಾಣ ಹಾಕುವಂತೆ, ಈ ತಿಂಗಳಿನ ಕೊನೆ ವಾರ ಗುರುವಾರ ನಿನ್ ಮದ್ವೆ, ಅದೇ ನೀನು ಮದ್ವೆ ಆಗೋ ಸಮಯ ಎಂದು ಹೊಸ ಬಾಂಬ್ ಸಿಡಿಸ್ಬಿಟ್ರು. ಅವ್ರ ಮಾತಿಗೆ ಚಾರು ಎದೆ ಬಡಿತ ನಿಂತ್ರೆ ಸಂಟು ಉಸಿರಾಟ ನಿಂತಂತ ಅನುಭವ. ಕೈಯಲ್ಲಿದ್ದ ಕೀಪ್ಯಾಡ್ ಫೋನ್ ಚೂರಾಯ್ತು, ಕೈಕಾಲ್ ಮುಂದೆ ಚಲಿಸುತ್ತಿಲ್ಲ. ಗಾಬರಿಯಲ್ಲಿ ಅವರತ್ತ ನೋಡಲು, ಹೇಳು, ಈ ತಿಂಗಳಲ್ಲಿ ನೀನ್ ಮದ್ವೆ ಆಗ್ತೀಯಾ? ಮತ್ತೊಮ್ಮೆ ಕಲ್ಲು ಹೃದಯದಲ್ಲಿ ಕೇಳಿದವರನ್ನ ನೋಡಿ, ಯಾಕೆ ಚಿಕ್ಕಪ್ಪ, ನಾನೇನಾದ್ರೂ ತಪ್ಪು ಮಾಡಿದ್ನಾ? ಯಾಕೆ ನೀವು ಮದ್ವೆ ಅಂತಿದ್ದೀರಾ? ಅದರಲ್ಲೂ ದಿಢೀರ್ ಮದ್ವೆ ಯಾಕೆ ಎಂದು ಮಗುವಿನಂತೆ ಬೇಡಿದ ಹುಡುಗಿ ಮುಖ ನೋಡದೆ, ಯಾಕೆ ಏನು ಕೇಳಬಾರ್ದು, ಸುಮ್ಮನೆ ಹ್ಞೂ ಅನ್ಬೇಕು, ಇಲ್ಲ ಇಲ್ಲೇ ನಾನು ಸಾಯೋಕ್ ಬಿಡು ಎಂದು ಕೈಗಾಕಿದ್ದ ಡ್ರಿಪ್ಸ್ ತೆರೆಯಲು ಹೋದವರ ತಡೆಯುವ ಚಾರು, ಬೇಡ 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 ಚಿಕ್ಕಪ್ಪ, ಪ್ಲೀಸ್ ಬೇಡ, ನಾನು ಯಾಕೆ ಏನು ಅಂತ ಕೇಳಲ್ಲ, ನಿಜವಾಗಿಯೂ ಕೇಳಲ್ಲ, ನಿಮಗೆ ನಾನು ಹೊರಗಿನವಳಾಗ್ಬಿಟ್ನಾ ಅಥವಾ ತಲೆನೋವಾಗ್ಬಿಟ್ನಾ ಗೊತ್ತಾಗ್ತಿಲ್ಲ, ಆದರೂ ಕೇಳಲ್ಲ ಎಂದು ಕಣ್ಣೀರು ಸುರಿಸಿದ್ಲು. ಒಂದ್ ವೇಳೆ ಆ ಜಾಗದಲ್ಲಿ ಲಕ್ಕಿ ಇದ್ದಿದ್ರೆ ಅವನ್ ಕಲ್ಲು ಹೃದಯಕ್ಕೂ ನೋವಾಗ್ತಿತ್ತೇನೋ, ಆದ್ರೆ ಇಲ್ಲಿದ್ದ ಚಿಕ್ಕಪ್ಪನ ಹೃದಯ ಕರಗ್ಲಿಲ್ಲ. ಸಂತೋಷ್ಗೆ ಇಂಥ ಸಮಯವನ್ನ ಹೇಗ್ ನಿಭಾಯಿಸ್ಬೇಕೋ ಗೊತ್ತಾಗ್ತಿಲ್ಲ. ಯಾಕೆ ಚಿಕ್ಕಪ್ಪ, ಏನಾಯ್ತು ನಿಮ್ಗೆ? ಯಾಕೆ ಅವಸರ? ಇನ್ನು ದಿಯಾ ಓದ್ ಮುಗ್ಲಿ, ನಾನು ಮದ್ವೆ ಆಗ್ತೀನಿ, ಈಗಷ್ಟೇ ದಿಯಾ ಫೈನಲ್ ಇಯರ್ ಅಲ್ವಾ ಎಂದು ನೊಂದು ನುಡಿದ್ಲು. ಅವಳನ್ನ ನಾನ್ ನೋಡ್ಕೋತೀನಿ, ನೀನ್ ಮದ್ವೆ ಆಗಿ ನಮ್ಗೆ ಬಿಡುವು ಕೊಡು ಸಾಕು, ನೀನು ನಿನ್ ಸಂಸಾರದ ಜೊತೆ ಚೆನ್ನಾಗಿರು ಸಾಕು ಎಂದು ನಿಷ್ಠುರವಾಗಿ ನುಡಿದಾಗ ನಿಟ್ಟುಸಿರು ಬಿಟ್ಟವಳು, ನಿಮ್ಮಿಂದ ಈ ತರ ಸಂಕಟ ನೋಡೋಕೆ ಸಾಧ್ಯವಾಗಲ್ಲ ನಂಗೆ, ನೀವು ಆರೋಗ್ಯವಾಗಿ ಹುಷಾರಾಗಿ ಲವಲವಿಕೆಯಿಂದ ಇರ್ತೀನಿ ಅಂದ್ರೆ ನಾನು ತಿಂಗಳಲ್ಲ ಈಗಲೇ ಮದುವೆ ಆಗ್ತೀನಿ, ಆದರೆ ನನಗೆ ನೀವು ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ ಎಂದು ಕಣ್ಣೊರೆಸಿಕೊಂಡು, ಖುಷಿನಾ ಎಂದಾಗ ಆ ಮುದ್ದು ಮನಸ್ಸಿಗೆ ಹೇಳಲಾಗದ ಸಂಕಟ, ಆದರೆ ತನ್ನವರ ಖುಷಿ ಬಯಸುವ ಹಾಲ್ಗುಣ, ತಂದೆ ತಾಯಿ ಇಲ್ಲದ ತಬ್ಬಲಿಯನ್ನ ಸಾಕಿದ್ದಾರೆನ್ನುವ ಕೃತಜ್ಞತೆ ಮೆರೆದಳು ಚಾರು. ಮಾತು ಮೀರಲ್ಲ ತಾನೆ ಎಂದು ಮತ್ತೆ ಕೇಳಿದ್ರು ಚಿಕ್ಕಪ್ಪ. ಇಲ್ಲ, ಖಂಡಿತ ಮದ್ವೆ ಆಗ್ತೀನಿ, ಈ ತಿಂಗಳಿನ ಕೊನೆ ಗುರುವಾರ ನಾನು ನಿಮ್ಗೆ ಬಿಡು ಕೊಡ್ತೀನಿ ಎಂದು ದೃಢವಾಗಿ ಹೇಳಿ ನಕ್ಕಳು. ಈಗ ಸಮಾಧಾನ ಆಯ್ತು. ಶಂಕರಣ್ಣ ದಿಯಾ ಫೋನ್ಗೆ ಫೋಟೋಸ್ ಕಳಿಸಿರ್ತಾರೆ, ನಿನ್ಗೆ ಹಿಡಿಸೋರನ್ನ ತಿಳಿಸು ಎಂದಾಗ, ಮದ್ವೆ ನಿಮ್ಮಿಚ್ಛೆ ಅಂತೆ ಆಗುವಾಗ ಹುಡುಗನನ್ನ ನಾನ್ ನೋಡೋದಿಲ್ಲ, ನೀವು ತೋರಿಸಿ ಕುರಿ ತರ ಕುತ್ತಿಗೆ ಕೊಡ್ತೀನಿ ಎಂದು ಚಾರು ಸಂತೋಷ್ ಕಡೆ ನೋಡಿ, ಹೊರಗಡೆ ಆಟೋ ಹುಡುಕ್ತೀನಿ, ಪ್ಲೀಸ್ ಕರ್ಕೊಂಡ್ ಬನ್ನಿ ಎಂದು ಹೊರಗಡೆ ಹೋದಳು. ಸಂತು ಎಲ್ಲವನ್ನು ನೋಡಿ ಕೇಳಿ ಚಾರು ತನ್ನ ಕೈ ಮೀರಿ ಹೋದ್ರೆ ಎನ್ನುವ ಆತಂಕದಲ್ಲಿ ಬ್ರೋಕರ್ ಶಂಕರ್ ಬಳಿ ಹೋಗಿ ಮಾತುಕತೆ ನಡೆಸಲು ಆಲೋಚಿಸಿದ. ಸಂಜೆ ಮನೆಗೆ ಬಂದ ದಿಯಾಗೆ ಚಾರು ಮದ್ವೆಗೆ ಒಪ್ಪಿರುವ ಸುದ್ದಿ ಕೇಳಿ ಖುಷಿಯಾಯ್ತು. ಆಕಾಶ್ಗೆ ಕರೆ ಮಾಡಿ ತಿಳಿಸಲು, ಸೂಪರ್, ಅಕ್ಕನ್ ಮದ್ವೆ ನಂತರ ತಂಗಿ ಮದ್ವೆ ಎಂದು ನಾಚುವಂತೆ ಮಾಡಿದ್ದ ಅವನ ಕಳ್ಳ ಮಾತಿನಿಂದ, ನಾವೀಗ್ಲೇ ಮದ್ವೆ ಆಗೋದು ಬೇಡ, ಮೊದಲು ಕೆಲಸ ಸಿಗ್ಲಿ, ಆಮೇಲೆ ಒಂದಿಷ್ಟು ಮಜಾ ಮಾಡೋಣ, ಆಮೇಲೆ ಮದ್ವೆ ಆಗೋಣ ಎನ್ನುತ್ತಾ ನುಲಿಯಲು,
ನಿನ್ನ ಅಕ್ಕನ ಮದ್ವೆಗೂ ಮುಂಚೆ ಅವಳನ್ನ ನಾವ್ ಎಂಜಾಯ್ ಮಾಡ್ಬೇಕು. ಮದ್ವೆ ಆದ್ರೆ ಕಷ್ಟ, ಅದಕ್ಕೂ ಮುನ್ನ ನಿನ್ನ ಸೆರೆ ಹಿಡಿಬೇಕು. ಆಗ ಅಕ್ಕ ಚಿಟ್ಟೆ ಕೈಗೆ ಸಿಗುತ್ತೆ. ಇದೇ ಕಣೆ ಪ್ಲಾನ್ ಎಂದು ಮನ್ಸಲ್ಲೇ ನಕ್ಕವ. ಸೊ ಬೇಬಿ, ಟ್ರೀಟ್ ಬೇಕು ಈ ಖುಷಿಗೆ ಎಂದವನ ಮಾತಿಗೆ, ಟ್ರೀಟಾ? ನಂಗೆ ಪಾಕೆಟ್ ಮನಿ ಬರೋದೆ ನೆಕ್ಸ್ಟ್ ಮಂತ್ ಎಂದಳು. ಅದೆಲ್ಲ ನಂಗೆ ಬೇಡ ಬೇಬಿ, ನನ್ ಮನ ನಿಂದು ಅಂದ್ಮೇಲೆ ಮನಿ ನಿಂದಲ್ವಾ, ನನ್ ದುಡ್ಡಿಗೆ ನೀನ್ ತಾನೆ ಕ್ವೀನ್ ಎಂದಾಗ ಮೇಲೆ ಹಾರಿದ ಹುಡುಗಿ, ಹೌ ಸ್ವೀಟ್ ನೀನು ಆಕಾಶ್. ಓಕೆ, ಎಲ್ಲಿಗೆ ಅಂತ ನೀನ್ ಪ್ಲಾನ್ ಮಾಡು, ಐ ವಿಲ್ ಕಮ್ ಎಂದಳು ಮುಂದಾಗುವ ಅನಾಹುತವನ್ನು ಅರಿಯದೆ. ಓಕೆ ಬೇಬಿ, ಲವ್ ಯು, ಸಿ ಯು, ಗುಡ್ ನೈಟ್ ಎಂದು ಕರೆ ಕತ್ತರಿಸಿದ್ದ. ನಾಳೆ ಪ್ಲಾನ್ ಹೇಳ್ತೀನಿ ಬೇಬಿ, ಕುರಿ ಹಳ್ಳಕ್ ಬಿದ್ದಿದೆ, ಮುಚ್ಚೋದು ಬಾಕಿ ಎಂದ್ಕೊಂಡ. ಎಂದಿನಂತೆ ರಾತ್ರಿ ಲಕ್ಕಿಗೆ ಅವನ ಫೇವ್ರೆಟ್ ಶುಗರ್ ಹಾಗೂ ಕರ್ಡ್ ಕೊಡಲು ಬಂದವಳು ಏನೊಂದೂ ನುಡಿಯದೆ ಹೋಗುವಾಗ ಅವಳ ಮುಂದೆ ಓಡಿ ಬಂದು ಬಾಗಿಲನ್ನ ಲಾಕ್ ಮಾಡಿದ್ದ ಬೀಬಿ. ಬಾಗಿಲು ಹಾಕಿದ್ರು ಗೊಂಬೆಯಂತೆ ನಿಂತಿದ್ದವಳ ನೋಡುತ್ತಾ, ಮಧ್ಯಾಹ್ನ ಎಲ್ಲೋಗಿತ್ತು ತಮ್ಮ ಸವಾರಿ ಎಂದು ಕೇಳಿದ. ಆದ್ರೆ ಉತ್ತರಿಸುವ ಮನಸ್ಥಿತಿಯಲ್ಲಿ ನಮ್ಮ ಹುಡುಗಿ ಇಲ್ಲ. ನಿನ್ನೆ ವೈಫಿ, ಎಲ್ಲಿಗೆ ಹೋಗಿದ್ದೆ ಮತ್ತೆ ಕೇಳಿದ. ಅವನಿಗೆ ಬೆನ್ನು ಹಾಕಿ ನಿಂತವಳು ಮನಸ್ಸಲ್ಲಿ ಮೂಡುತ್ತಿದ್ದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒದ್ದಾಡ್ತಿದ್ಲು. ನಿನ್ನೆ ಕಣೆ ಫ್ಯೂಚರ್ ವೈಫ್, ಆನ್ಸರ್ ಮೀ ಎಂದು ಕಿರುಚಿದ. ಆದ್ರೆ ಉತ್ತರಿಸಿಲ್ಲ ಚಾರು. ಕೇಳ್ಬೇಕಾ? ಈಗ ರೋಗ ಶುರುವಾಗಿತ್ತು ಅವನಿಗೆ. ಮೊದ್ಲೇ ಮಧ್ಯಾಹ್ನ ಹೇಳ್ದೆ ಹೊರಟಿದ್ಲು, ಈಗ ಮಾತಾಡ್ಸಿದ್ರು ಏನು ಹೇಳ್ತಿಲ್ಲ. ಎಷ್ಟೇ ಪೊಗಳು ನಿಂಗೆ, ಲಕ್ಕಿ ನಿಂಗೆ ಬಾಸ್ ಅನ್ನೋದು ಮರ್ತ್ಬಿಟ್ಟ. ನನ್ನೇ ಸತಾಯಿಸಿ ಕಾಡೋ ಧೈರ್ಯ ಏನೇ? ನಾನ್ ನಿನ್ನ ಆಳ? ಮಧ್ಯಾಹ್ನ ಎಲ್ಗೋಗಿದ್ದೆ ಅಂತ ಕೇಳಿದ್ರೆ ತಾಳ್ಮೆಯಿಂದ ಕೇಳ್ದೆ ಅಂತ ಕೊಬ್ಬ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬೇರೆ. ಏನ್ ಮೈಸೂರ್ ಮಹಾರಾಣಿಯವಳು, ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ನೋಡು, ಯಾವಾಗ್ಲೂ ಬಿಸಿ ಎಂದು ಉದ್ದುದ್ದ ಮಾತಾಡುತ್ತಾ ಕಿರುಚಾಡಿದರೂ ಅವಳ ಧ್ವನಿ ಹೊರಬರದೇ ಇದ್ದಿದ್ದು ಅಚ್ಚರಿ ತರಿಸಿತ್ತು ಅವನಿಗೆ. ನೀನು ಉತ್ತರ ಕೊಡದೆ ಇಲ್ಲಿಂದ ಹೋಗೋ ಹಾಗಿಲ್ಲ. ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್, ಇಟ್ಸ್ ಮೈ ಆರ್ಡರ್ ಎನ್ನಲು ಅವನತ್ತ ನೋಡಿದ್ಲು. ಇಷ್ಟು ಹೊತ್ತು ನೆಲ ನೋಡುತ್ತಾ ಅವನಿಗೆ ಬೆನ್ನು ಹಾಕಿ ನಿಂತಿದ್ದಳು. ಈಗ ಅವನತ್ತ ನೋಟ ಬೆಸೆಯಲು ಅವಳ ಕಣ್ಣೆರಡು ಮೊಟ್ಟೆ ಗಾತ್ರದಷ್ಟು ಊದಿತ್ತು. ಅತ್ತು ಕೆಂಪಾಗಿತ್ತು. ಕೆನ್ನೆ ಗಲ್ಲ ಎಲ್ಲವೂ ಬಾಡೋಗಿತ್ತು. ಇಷ್ಟು ಹೊತ್ತಿನ ಮೌನ ಮುರಿದಳು ಚಾರು. ಹೌದು, ಎಲ್ರಿಗೂ ಆರ್ಡರ್ ಮಾಡಿ ಅಭ್ಯಾಸ. ಯಾಕಂದ್ರೆ ಈ ಚಾರು ಎಲ್ರಿಗೂ ಕೈಗೊಂಬೆ ಎಂದು ಅವಳ ಆಡಿದ ಮಾತಿಗೆ ಕೋಪ ಕಳೆದುಕೊಂಡು ತಾಳ್ಮೆ ತಂದುಕೊಂಡಿದ್ದ ಬೀಬಿ. ಹಾಗೆ ಅವನತ್ತ ಬರುವ ಚಾರು ಅವನೆದಿಗೆ ಗುದ್ದುತ್ತಾ ಮುಂದೆ ಹೆಜ್ಜೆ ಇಟ್ಟಿದ್ಲು. ಎಲ್ರಿಗೂ ಮನ್ಸಿದೆ, ಆದ್ರೆ ಈ ಚಾರುಣ್ಯಾಗ ಮಾತ್ರ ಮನ್ಸಿಲ್ಲ ಅಲ್ವಾ? ಎಲ್ರಿಗೂ ಆಸೆಗಳಿವೆ, ಆದ್ರೆ ಈ ಚಾರುಣ್ಯ ಒಬ್ಳಿಗೆ ಆಸೆಗಳಿಲ್ಲ ಅಲ್ವಾ? ಎಲ್ರಿಗೂ ನೋವಿದೆ, ನಂಗ್ ಮಾತ್ರ ನೋವಿಲ್ಲ ಅಲ್ವಾ? ಎಲ್ರಿಗೂ ಭಾವನೆಗಳಿದೆ, ನಂಗ್ ಮಾತ್ರ ಭಾವನೆಗಳಿಲ್ಲ ಅಲ್ವಾ ಎಂದು ಅಳುತ್ತಾ ಅವನನ್ನ ಹಿಂದಕ್ಕೆ ಹೆಜ್ಜೆ ಇಡುವಂತೆ ಮಾಡಿದ ಮೊದಲ ವ್ಯಕ್ತಿಯಾದಳು ಚಾರು. ನನಗೂ ಒಂದ್ ಮನ್ಸಿದೆ, ನನಗೂ ಭಾವನೆಗಳಿವೆ, ನಾನು ಮನುಷ್ಯಳು, ನಂಗೂ ಆಸೆಗಳಿವೆ, ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆಲ್ಲ ಎಂದು ಅವನ ಶರ್ಟ್ ಹಿಡಿದು ಎಳೆದಾಡಿದ್ಲು. ಏನಾಯ್ತು ನಿಂಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ ಎಂದು ಗಂಭೀರವಾಗಿ ನೋಡುತ್ತಾ ಕೇಳಿದ ಲಕ್ಕಿ. ಹಾಗೆ ನಗುವ ಚಾರು, ನೀನು ಉಸಿರಾಡುವ ಗೊಂಬೆನ ನೋಡಿದ್ಯಾ ಸುರ? ಹೇಳು, ಎಲ್ಲರ ಕೈಯಲ್ಲೂ ತಾವಾಡ್ಸಿದ ಹಾಗೆ ಕುಣಿಯುವ ಗೊಂಬೆಯನ್ನ ನೋಡಿದ್ಯಾ? ಹೇಳು. ಅವರವರ ಆಸೆಯಂತೆ ಕುಣಿಯುವ ಗೊಂಬೆ, ಅವರವರ ಮಾತಿಗೆ ತಲೆ ಆಡಿಸೋ ಗೊಂಬೆ, ಅವರವರ ಇಚ್ಛೆಯಂತೆ ಹೊಂದ್ಕೊಳ್ಳೋ ಗೊಂಬೆ ನೋಡಿದ್ಯಾ ಎಂದು ಅವನ ಕಾಲರ್ ಹಿಡಿದು ಎಳೆದಾಡಿ ಪ್ರಶ್ನಿಸಿ ಕಿರುಚಲು ನಮ್ಮ ಬೀಬಿ ಕಣ್ಣಲ್ಲೂ ಹನಿಯೊಂದು ಕೂಡಿತ್ತು. ಏನಾಯ್ತು ಚಾರು ಎಂದು ಮೆತ್ತಗೆ ಅವಳ ಮೊಗ ಬೊಗೆಸೆ ಹಿಡಿದು ಕೇಳಿದ. ಇನ್ನು ಏನೂ ಆಗಿಲ್ಲ, ಮುಂದೇನಾಗುತ್ತೆ ಅದು ಗೊತ್ತಿಲ್ಲ. ಯಾರ್ಗಾಗಿ ಬದುಕಿದ್ದೀನಿ, ಯಾರ್ಗಾಗಿ ಬದುಕಬೇಕು ಏನೋ ಗೊತ್ತಿಲ್ಲ ಎನ್ನುತ್ತಿದ್ದ ಅವಳ ತಲೆ ತಿರುಗುತ್ತಾ ಅವನ ಎದೆಗೆ ಒರಗಲು ಅವಳನ್ನ ಹೊತ್ತ ಬೀಬಿ ತನ್ನ ಮಂಚದ ಮೇಲೆ ಮಲಗಿಸಿದ. ನಿದ್ರಿಸುತ್ತಿದ್ದ ಹುಡುಗಿಯ ನೋಡುತ್ತಾ ಪಕ್ಕ ಕುಳಿತಿದ್ದವ ಅವಳ ಅಳುವಿಗೆ ಕೆನ್ನೆ ಮೇಲೆ ಅಂಟಿದ್ದ ಕೂದಲು ಸರಿಸುತ್ತಾ ಕೊಂಚ ಅವಳತ್ತ ಬಾಗಲು ಅವನ ಶರ್ಟ್ ಹಿಡಿದು ಎಳೆಯುವ ಹುಡುಗಿ, ನನ್ ಭವಿಷ್ಯನ ಮೇಲಿರೋ ಬ್ರಹ್ಮ ಬರ್ತಿಲ್ಲ ಅಸುರ. ಇಲ್ಲೇ ಸುತ್ತಮುತ್ತ ಇರೋ ಜನ ಬರ್ದಿದ್ದಾರೆ, ನನ್ ಚಿಕ್ಕಪ್ಪ, ನನ್ ತಂಗಿ, ತಯ್ಯ, ಹಾಗೆ ನೀನು ಕೂಡ ಸೇರ್ಕೋತೀಯ ಅಲ್ವಾ? ನೀನು ಕೂಡ ಸೇರ್ಕೋತೀಯ, ಎಲ್ರೂ ಸೇರ್ಕೋತೀರ. ನೀವ್ಯಾರು ನಂಗಿಷ್ಟ ಇಲ್ಲ ಎಂದು ಕಣ್ಮುಚ್ಚಿಯ ಮಾತಾಡಿದ್ಲು. ಹಾಗೆ ಅವಳ ಹಿಡಿತ ಬಿಡಿಸ್ಕೊಂಡು,
ನೀನು ಮೇಲ್ನೋಟಕ್ಕೆ ಕಾಣುವಷ್ಟು ರಫ್, ಒಳಗಿಂದ ಎಲ್ಲ ಪ್ರಬಲ. ತುಂಬಾ ಒಳ್ಳೆ ಹುಡುಗಿ. ಛೇಟ್, ನಾನಿದ್ದೆ ಅಲ್ವಾ ತೊಚ್ಚು ಥರ. ಅದು ಬದುಕೋಕ್ ಬಿಡಲ್ಲ ಕಣೆ. ನೀನು ನನ್ನ ಹಾಗೆ ಬ್ಯಾಡ್ ಗರ್ಲ್ ಆಗ್ಬೇಕು ಎಂದು ಅವಳನ್ನೇ ನೋಡುತ್ತಾ ಕೂತಿದ್ದ. ಮುಂದುವರಿಯುವುದು. ಬೇಬಿ ಈ ಬಾರಿ ಅವಳಿಗೆ ಸಹಾಯ ಮಾಡ್ತಾನ. ತಮ್ಮವರೇ ತಮಗೆ ಹಾನಿ ಮಾಡಿದ್ರೆ ಇದೇ ರೀತಿ ನೊಂದ್ಕೊಳ್ಬೇಕು. ಅವಳು ಅವಳ ಇಡೀ ಜೀವನ ಅವ್ರಿಗಾಗಿ ಮೀಸಲಿಟ್ಲು. ಆದ್ರೆ ಅವಳ ಮೇಲೆ ಅನುಮಾನದಿಂದಲೋ ಅಥವಾ ತಮ್ಮ ಮರ್ಯಾದೆ ಎನ್ನುವ ಕಾರಣಕ್ಕೋ ಬಲವಂತದ ಮದ್ವೆ ಮಾಡಿಸಲು ಹೊರಟಿದ್ದಾರೆ. ಇದನ್ನು ಉಪಯೋಗಿಸಿಕೊಳ್ಳುವ ಭಯಕೆಯಲ್ಲಿ ಸಂತು ಯಾಕೆ ಬ್ರೋಕರ್ ಮನೆಗೆ ಬಂದ? ಕತೆ ಹೇಗನ್ಸುತ್ತಿದೆ? ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳಿ. ಸಿಗುವ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.